ಬಿಎಸ್ವೈ ನಮ್ಮ ನಾಯಕ ಆದ್ರೂ ನನಗೆ ಯಾಕೆ ಅನ್ಯಾಯ ಮಾಡಿದ್ರು, ಕೊನೆ ಕ್ಷಣದವರೆಗೂ ನಿನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಏಕೆ ಈ ರೀತಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ರು ಅಂತ ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬೇಸರದ ಮಾತುಗಳನ್ನ ಆಡಿದ್ದಾರೆ. ನೋಡಿ, ಬಿಜೆಪಿಯಲ್ಲಿ 2ನೇ ಲಿಸ್ಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಅಸಮಾಧಾನ ಅನ್ನೋದು ಸ್ಫೋಟ ಆಗ್ತಾ ಇದೆ. ಅದರಲ್ಲೂ ಕೆಎಸ್ ಈಶ್ವರಪ್ಪನವರು ಬಹಳ ಬೇಸರದ ಮಾತುಗಳನ್ನ ಆಡ್ತಾ ಇದ್ದಾರೆ. ನನಗೆ ಟಿಕೆಟ್, ನಿನ್ನ ಮಗನಿಗೆ ಟಿಕೆಟ್ ಅಂತ ಹೇಳಿದ್ರು, ಬಟ್ ಈಗಿಲ್ಲ, ಕೇಳಿದ್ರೆ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಬೇಸರದ ಮಾತುಗಳನ್ನಾಡಿದ್ದಾರೆ. ಹಾವೇರಿಯಲ್ಲಿ ಕಾಂತೇಶ್ ನಿಂತ್ರೆ 100ಕ್ಕೆ 100 ಗೆಲ್ತಾನೆ. ಬೊಮ್ಮಾಯಿ ಅವರೇ ಹೇಳಿದ್ರು ಕಾಂತೇಶ್ಗೆ ಕೊಡಿ ಅಂತ. ಈಗ ಟಿಕೆಟ್ ಸಿಕ್ತಿದ್ದ ಹಾಗೆ ಉಲ್ಟಾ ಮಾತಾಡಿದ್ರೆ ಹೇಗೆ ಅಂತ ಕಿಡಿಕಾರಲಾಗಿದೆ. ನೋಡಿ, ಈಶ್ವರಪ್ಪನವರಿಗೆ ಬಹಳ ಬೇಸರ. ಯಡಿಯೂರಪ್ಪನವರು ಬೇಕು ಅಂತ ಹಿಂಗೆ ಮಾಡಿದ್ದಾರೆ, ಅವ್ರಿಗೆ ಬೇಕಾದವ್ರಿಗೆ ಟಿಕೆಟ್ ಕೊಡಿಸಿದ್ದಾರೆ, ನನಗೆ ನನ್ನ ಮಗನಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನಾಡ್ತಾ ಇದ್ದಾರೆ. ಸ್ವತಃ ಬೊಮ್ಮಾಯಿ ಅವರೇ ಹೇಳಿದ್ರು ಹಾವೇರಿಯಲ್ಲಿ ಕಾಂತೇಶ್ ನಿಂತ್ಕೊಂಡ್ಲಿ ಅಂತ. ಆದರೆ ಈಗ ಟಿಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಕೇಳಿದ್ರೆ ನಮ್ದೇನು ಇಲ್ಲ, ಎಲ್ಲ ಹೈಕಮಾಂಡ್ದು ಅಂತ ಹೇಳ್ತಾ ಇದ್ದಾರೆ. ಮೊದಲು ಆಶ್ವಾಸನೆಯನ್ನು ಕೊಟ್ಟಿದ್ದೇ ಅವರು, ಈಗ MLC ಮಾಡ್ತೀನಿ ಅಂತಂದ್ರೆ ಅದನ್ನ ನಂಬೋದಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಶ್ವರಪ್ಪನವ್ರು ಮಾಡಿದ್ದಾರೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ನಂಗೆ ಯಾಕೆ ಅನ್ಯಾಯ ಅವ್ರು ಮಾಡಿದ್ರು? ನಾನು ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶಿಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟು ಕೊಡಿಸ್ತೇನೆ, ಜೊತೆಗೆ ಹಾವೇರಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅಂತ ಹೇಳಿದಂಥ ಯಡಿಯೂರಪ್ಪನವರು ಕೊನೆಯ ದಿನದ ತನಕನೂ ಖಂಡಿತ ಆಗತ್ತೆ, ಈಗ MP ಕ್ಯಾಂಡಿಡೇಟ್ ಆಗ್ತಾರೆ ಅಂತ ರಾಘವೇಂದ್ರರವರು, ನಮ್ಮ ರಾಜ್ಯಾಧ್ಯಕ್ಷರಾಗಿರೋದು ವಿಜೇಂದ್ರವರು ಕೊನೆಯ ನಿಮಿಷದ ತನಕನೂ ಹೇಳ್ತಾ ಬಂದರು, ತಪ್ಪಲ್ಲ, ಗ್ಯಾರಂಟಿ ಸಿಗುತ್ತೆ ಅಂತ. ಕೊನೆಯ ಒಂದಿನ ಇರಬೇಕಾದ್ರೆ ವಿಜೇಂದ್ರ ಅಲ್ಲೇ ಎಲ್ಲೆಲ್ಲಿದ್ದಾರೆ, ಕಾಂತೇಶ್ ನೀವು ಡೆಲ್ಲಿಗೆ ಹೋಗ್ಬಿಡು, ಇಮ್ಮಿಡಿಯೇಟ್ ನೀವು ಇಬ್ಬರು ಸೇರಿಕೊಂಡು ಅಮಿತ್ ಶಾ ಭೇಟಿ ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಅಂತ ಮತ್ತೂ ಹೇಳಿದ್ರು. ಈ ರೀತಿ ಸುಳ್ಳು ಆಶ್ವಾಸನೆಗಳನ್ನು ಮನಸ್ಸಿನಲ್ಲಿ ಒಂದು ಹೊರಗಡೆ ಒಂದು ಅವತ್ತೇ ಬಂದಾಗ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಈ ಮಾತು ಹೇಳಿಬಿಟ್ಟಿದ್ರೆ ಅವನಷ್ಟು ಓಡಾಟ ಮಾಡೋಂಥ ಪ್ರಶ್ನೆ ಇಲ್ಲ. ಇವತ್ತು ಅವ್ನು ನಿಂತ್ಕೊಂಡ್ರೆ 100ಕ್ಕೆ 100 ಕಾಂತೇಶಲ್ಲಿ ಗೆಲ್ತಾನೆ. ಎಷ್ಟು ಜನ ಹಾವೇರಿ ಕಾರ್ಯಕರ್ತರು ಬೇಸರ ಆಗಿದ್ದಾರೆ ಅನ್ನೋದನ್ನು ಅವ್ರು ಫೋನ್ ಮಾಡಿ ಮನೆಗೆ ಬಂದು ಹೇಳೋಗ್ತಾ ಇದ್ದಾರೆ. ಇದಕ್ಕೆ ಪೂರ್ಣ ಕಾರಣ ಯಡಿಯೂರಪ್ಪನವರು, ವಿಜೇಂದ್ರ, ಬೇರೆ ಯಾರೂ ಅಲ್ಲ. ಯಡಿಯೂರಪ್ಪನವರು ನಮ್ಮವರೇ, ನಮ್ಮ ನಾಯಕರು, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ನಂಗೆ ಯಾಕೆ ಅನ್ಯಾಯ ಅವ್ರು ಮಾಡಿದ್ರು? ನಾನು ನನ್ನ ಮಗ ಕಾಂತೇಶ್ ಅವ್ರ ಮನೆಗೆ ಹೋದಾಗ ಕಾಂತೇಶಿಗೆ ಹಾವೇರಿ ಟಿಕೆಟ್ ಬೇಕು ಅಂದಾಗ ಹಾವೇರಿ ಟಿಕೆಟು ಕೊಡಿಸ್ತೀನಿ.